ಈಚೆಗೆ ವಚನಗಳಿಂದ ಸಂಸ್ಕೃತ ಶ್ಲೋಕಗಳನ್ನು ಕಿತ್ತಾಕುವ ಒಂದು ತಂತ್ರ ಬೇರೆ ನಡೀತಾ ಇದೆ. ವೀರ ಕನ್ನಡಾಭಿಮಾನಿಗಳೋ ಅಥವಾ ವೀರ ಸನಾತನ ಧರ್ಮ ದ್ವೇಷಿಗಳಿಂದಲೋ ನಡೀತಾ ಇದೆ. ಅದು ವಚನಕಾರರಿಗೆ ಮಾಡುವ ಅಪಮಾನ, ಅನ್ಯಾಯ. ಸಂಸ್ಕೃತಾಭ್ಯಾಸ ಹಿಂದೆ ಹೆಣ್ಣಿಗಿರಲಿಲ್ಲ, ಶೂದ್ರರಿಗಿರಲಿಲ್ಲ ಅಂತ ಅದು ತುಂಬ ಸುಳ್ಳು. ಈಚೆಗೆ ಸ್ವಲ್ಪ ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಕೂಡ ತಮ್ಮ ಆಸ್ತಿಗಳು ಮಾಡಿಕೊಂಡಿದ್ದಾರೆ ದೊಡ್ಡದಾಗಿ. ಎಲ್ಲರಿಗೂ ಕೂಡ ಉಪಕಾರಕವಾಗುವಂಥದ್ದು ಗೃಹಸ್ಥಾಶ್ರಮ ಅಂತ. ಪ್ರಾಚೀನ ಭಾರತದಲ್ಲಿ ಪ್ರೌಢವಿವಾಹವೇ ಸಮ್ಮತ ಅಂತ ಗೊತ್ತಾಗುತ್ತದೆ. ಎಲ್ಲರಿಗೆ ನಮಸ್ಕಾರ. ಈ ದಾಂಪತ್ಯ ಅನ್ನುವುದನ್ನು ನಮ್ಮ ಪರಂಪರೆ ಹೇಗೆ ಕಂಡಿದೆ ಅಂತ ಹೇಳಿ ಆಮೇಲೆ ಒಂದಿಷ್ಟು ಈ ಹೊತ್ತಿನ ಸವಾಲುಗಳನ್ನು ಕುರಿತು ಯೋಚನೆ ಮಾಡ್ತೀನಿ. ಪರಂಪರೆ ಅಂದರೆ ಗತವೈಭವ ಅಂತ ಯಾರು ಅಂದುಕೋಬಹುದು, ಅಡ್ಡಿ ಇಲ್ಲ. ಆದರೆ ಗತವೇ ಆದರೂ ಅದೊಂದು ವೈಭವ ಅಲ್ವಾ? ವೈಭವ ಹೌದು, ಅದು ಗತ ಅಂತ ಅಂದ್ಕೋಬೋದು. ಆದರೆ ಗತವೇ ಆದರೂ ಅದೊಂದು ವೈಭವ ಅಂತ ಅಂದುಕೊಂಡಾಗ ನಮಗೆ ಅಲ್ಲಿರುವ ಸ್ವಾರಸ್ಯ ಎಷ್ಟು ಮತ್ತು ಅದರ ಮಹತ್ವ ಎಷ್ಟು ಅಂತನ್ನೋದು ಮನದಟ್ಟಾಗುತ್ತದೆ. ಮೊದಲಿಗೆ ದಾಂಪತ್ಯ ಪದವನ್ನೇ ತೆಗೆದುಕೊಂಡರೆ, ದಾಂಪತ್ಯ ಅನ್ನುವುದು ದಂಪತಿ ಅನ್ನುವ ಪದದಿಂದ ಬಂದ ವೃದ್ಧಿ ರೂಪ. ಜಾಯಾಪತೀತು ದಂಪತಿ ಅಮರಕೋಶ ಹೇಳುತ್ತದೆ. ದಂಪತಿ, ಜಂಪತಿ, ಸಮೆ ಅಂತ ಅಂದರೆ ಗಂಡ ಹೆಂಡತಿ ಸೇರಿ ಒಂದೇ ಪದ. ಕಪಲ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಕಪಲ್ ಅಂತಂದರೆ ಯಾವುದೂ ಆಗ್ಬೋದು. ನನ್ನ ಮೆಟ್ಲರ್ಜಿ, ಥರ್ಮೋಡೈನಮಿಕ್ಸು ಇದರ ನಾಲೆಡ್ಜಿಂದ ಈ ಥರ್ಮೋ ಕಪಲ್ಸ್ ಅಂತ ಹೇಳ್ತೀವಿ. ಆ್ಯಂಟಿಮನಿ, ಬಿಸ್ಮತ್ ಕಪಲ್ಲು ಇತ್ಯಾದಿ ಎಲ್ಲ. ಹೀಗೆ ಒಂದು ಬಿಸಿಯನ್ನು ಅಳೆಯೋದಕ್ಕೆ ಇರತಕ್ಕಂಥ ಸಾಧನ, ಸಂಸಾರದ ಬಿಸಿ ಎಷ್ಟು ಅಂತ ಗೊತ್ತೇ ಇರುತ್ತದೆ. ಹೀಗಾಗಿ ಅಲ್ಲಿಂದ ಮೊದಲುಕೊಂಡು ಎಲ್ಲವೂ ಕಪಲ್, ಜೋಡಿ ಅಂತ ಅಷ್ಟೇ ಅರ್ಥ. ಆದರೆ ದಂಪತಿ ಅನ್ನೋದಕ್ಕೆ ಗಂಡ ಹೆಂಡತಿ ಸೇರಿದ ಜೋಡಿ ಅಂತನ್ನುವ ಅರ್ಥವೇ ಉಂಟು. ಅಷ್ಟು ಸ್ಪೆಸಿಫಿಕ್ ಆದ ಪದ. ನನಗೆ ಮ್ಯಾರೀಡ್ ಕಪಲ್ ಅಂತ ಈ ರೀತಿಯಾಗಿ ಸವಿಶೇಷವಾಗಿ ಹೇಳ್ತಾರೆ. ನಿರ್ವಿಶಿಷ್ಟವಾಗಿ ಕಪಲ್ ಅಂದರೆ ಲೋಕರೂಢಿಯಲ್ಲಿ ಲಕ್ಷಣಾವೃತ್ತಿಯಿಂದ ಬಂದಿದೆ. ಅಭಿಧಾವೃತ್ತಿಯಿಂದ ಈ ದಂಪತಿ ಎನ್ನುವ ಪದಕ್ಕೆ, ಅಥವಾ ಜಂಪತಿ ಅಂತಲೂ ಕೂಡ ಇನ್ನೊಂದು ಪದ ಇದೆ, ಅದಕ್ಕಿರುವ ಶಕ್ತಿ, ಅದಕ್ಕಿರುವ ಒಂದು ಒರಿಜಿನಾಲಿಟಿ ಅಂತೀವಲ್ಲ, ಸೋಪಜ್ಞತೆ ಬೇರೆ ಭಾಷೆಗಳಲ್ಲಿ ಇಲ್ಲ ಅಂತ ಅಂದ್ಕೊಳ್ತೀವಿ. ನಾನು ಬಲ್ಲ ಭಾಷೆಗಳಲ್ಲಿ ಯಾವುದ್ರೊಳಗೂ ಇಲ್ಲ. ಗಂಡ ಹೆಂಡತಿ ಸೇರಿ ಗಂಡತಿ ಅಂತಲೋ ಅಥವಾ ಹೆಂಡ ಅಂತಲೋ ಈ ರೀತಿಯಾಗಿ ಯಾವುದನ್ನು ಪ್ರತ್ಯಾಹಾರವಾಗಿ ಮಾಡ್ತೀವಿ ಆ ಥರ ಸಾಧ್ಯ ಇಲ್ಲ. ಲಂಚು ಬ್ರೇಕ್ಫಾಸ್ಟು ಸೇರಿ ಬ್ರಂಚ್ ಆದಂತೆ ಇನ್ನೂ ಮಾಡಿಲ್ಲ ಯಾರು. ಹೆಂಡ ಅಂತಲೋ ಗಂಡತಿ ಅಂತಲೋ ಮಾಡಿಲ್ಲ. ಇನ್ನು ಭಾಷಾ ಪಂಡಿತರು ಸ್ಫೂರ್ತಿಯಿಂದ ಮಾಡಲೂಬಹುದೇನೋ ಗೊತ್ತಿಲ್ಲ. ಆದರೆ ಸಂಸ್ಕೃತದಲ್ಲಿ ಜಾಯಾಪತಿ, ಜಂಪತಿ, ಜಾಯ ಅಂದರೆ ಹೆಂಡತಿ, ಪತಿ ಅಂದರೆ ಗಂಡ. ಜಾಯಾಪತಿ, ಜಂಪತಿ ಅಥವಾ ದಂಪತಿ ಅಂತಲೂ ಉಂಟು. ಅಂದರೆ ಈ ಶಬ್ದವನ್ನೇ ಒಂದನ್ನು ವಿಶಿಷ್ಟವಾಗಿ ಟಂಕನ ಮಾಡಿಕೊಡಬೇಕು ಅಂತಂದರೆ ಆ ಪರಂಪರೆಗೆ ಈ ದಾಂಪತ್ಯದ ಬಗ್ಗೆ ಎಷ್ಟು ಆಸ್ಥೆ ಇತ್ತು, ಆದರ ಇತ್ತು, ಕಾಳಜಿ ಇತ್ತು, ಗೌರವ ಇತ್ತು ಅನ್ನುವುದು ನಮಗೆ ಗೊತ್ತಾಗುತ್ತದೆ. ಅದಾದ ಮೇಲೆ ನಾವು ಆ ಶಬ್ದ ಮಾರ್ಗವನ್ನು ಬಿಟ್ಟು, ಅಂದರೆ ವ್ಯಾಕರಣವನ್ನು ಬಿಟ್ಟು ಧರ್ಮಶಾಸ್ತ್ರದ ಕಡೆಗೆ ಬಂದರೆ, ಯಾಕೆಂದರೆ ಪ್ರಾಚೀನ ಭಾರತೀಯ ಸಾಂಸ್ಕೃತಿಕ ದಾಖಲೆ ಅಂತಂದರೆ ಧರ್ಮಶಾಸ್ತ್ರಗಳು. ಡಾಕ್ಟರ್ PV ಕಾಣಿಯವರ ಮಹಾಮಹೋಪಾಧ್ಯಾಯ, ಭಾರತರತ್ನ ಪಾಂಡುರಂಗ ವಾಮನ ಕಾಣಿಯವರ ಗ್ರಂಥ ಸಮುಚ್ಚಯವೇ ಹೇಳಬಹುದು. ಆ ಒಂದು ಧರ್ಮಶಾಸ್ತ್ರದ ಇತಿಹಾಸ, ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರವನ್ನು ನೋಡಿದರೆ ಅದು ಇಡೀ ಭಾರತೀಯ ಸಂಸ್ಕೃತಿಯ ಒಂದು ವಿಶ್ವಕೋಶವಾಗಿ ಕಾಣಿಸುತ್ತದೆ. ಮತ್ತು ಇನ್ನೊಂದು ವಿಶ್ವಕೋಶ ಅಂತ ಹೇಳ್ಬೋದಾದದ್ದು ಮಹಾಭಾರತ. ಪ್ರಾಚೀನ ಭಾರತದ ಎರಡು ಸಾಂಸ್ಕೃತಿಕ ಹೆಗ್ಗುರುತುಗಳಾಗಿ ನೋಡೋದಿದ್ದರೆ 20ನೇ ಶತಮಾನದಲ್ಲಿ ಬಂದ ಕಾಣಿಯವರ ಧರ್ಮಶಾಸ್ತ್ರದ ಇತಿಹಾಸವಾದರೆ, ಎಷ್ಟೋ ಶತಮಾನಗಳ ಮುಂಚೆ ಬಂದ ವ್ಯಾಸರ ಮಹಾಭಾರತ, ಎರಡನ್ನೂ ನಾನು ಇಟ್ಕೊಳ್ತೀನಿ. ಧರ್ಮಶಾಸ್ತ್ರದಲ್ಲಿ ಏನೇನು ಬಂದಿದೆ ಅನ್ನೋದನ್ನು ಮೊದಲಿಗೆ ನೋಡೋಣ. ನಮ್ಮಲ್ಲಿ ಸಾಮಾನ್ಯ ಈಚೆಗೆ ಸನ್ಯಾಸಾಶ್ರಮಕ್ಕೆ ಎಲ್ಲೆಲ್ಲದ ಮಹತ್ವ ಬಂದಿದೆ. ಅದು ಈಚಿನ ಕಾಲದ್ದು. ಮುಂಚೆ ಸನ್ಯಾಸಾಶ್ರಮಕ್ಕೆ ಅಂಥ ದೊಡ್ಡ ಮಹತ್ವ ಇರಲಿಲ್ಲ. ಕೆಲವೊಮ್ಮೆ ಧರ್ಮಶಾಸ್ತ್ರಗಳಲ್ಲಿ ಕಲಿವರ್ಜ್ಯದಲ್ಲಿ ಸನ್ಯಾಸವೂ ಒಂದು ಅಂತ ಹೇಳ್ತಾರೆ. ಕಲಿಗಾಲದಲ್ಲಿ ಸ್ವೀಕಾರ ಮಾಡಬೇಕಾಗಿರೋದು ಸನ್ಯಾಸವೂ ಕೂಡ ಒಂದು ಮಾಡಬಾರದ್ದು ಅಂತ. ಸನ್ಯಾಸ ದರ್ಶನವೇ ಅಮಂಗಳ ಅಂತ ಕೂಡ ಉಂಟು. ಅದು ಇನ್ನೊಂದು ಸಂಪ್ರದಾಯದವ್ರದ್ದು ಹಾಗೆ ಅಂತಲೂ ಹೇಳ್ತಾರೆ. ಆದರೆ ಮನೋಧರ್ಮದ ಸನ್ಯಾಸ ತುಂಬ ದೊಡ್ಡದು ಅಂದಿದ್ದಾರೆ. ಸನ್ಯಾಸ ಅನ್ನುವುದು ಒಂದು ಪ್ರೊಫೆಷನ್ ಥರ ಬಂದದ್ದನ್ನು ಸರ್ವಥಾ ಧಿಕ್ಕರಿಸಿದ್ದಾರೆ. ಆದರೆ ಎಲ್ಲ ಆಶ್ರಮಗಳಿಗೂ ಕೂಡ ಪ್ರಯೋಜನಕಾರಿಯಾದದ್ದು ಗೃಹಸ್ಥಾಶ್ರಮ ಅಂತ ತುಂಬ ಗೌರವಿಸಿದ್ದಾರೆ. ನಮ್ಮ ರಾಷ್ಟ್ರಕವಿ ಅಂತ ಹೇಳಬೇಕಾದ ಏಕೈಕ ಮಹಾಕವಿ ಕಾಳಿದಾಸ, ಅವನು ಕಾಲೋಹ್ಯಯಂ ಸಂಕ್ರಮಿತು
ದ್ವಿತೀಯಂ ಸರ್ವೋಪಕಾರ ಕ್ಷಮಮಾಶ್ರಮಂತೆ ಅಂತಲೇ ರಘುವಂಶದ 5ನೇ ಸರ್ಗದಲ್ಲಿ ಸರ್ವೋಪಕಾರ ಕ್ಷಮವಾದ ಆಶ್ರಮ ಅಂತನೂ ಮಾತನ್ನು ಹೇಳ್ತಾನೆ. ಎಲ್ಲರಿಗೂ ಕೂಡ ಉಪಕಾರಕವಾಗುವಂಥದ್ದು ಗೃಹಸ್ಥಾಶ್ರಮ ಅಂತ. ಅದೇ ರೀತಿಯಲ್ಲಿ ಮನು ಕೂಡ ಬಹಳ ಹಿಂದೆಯೇ ತನ್ನ ಸ್ಮೃತಿಯಲ್ಲಿ ಹೇಗೆ ಎಲ್ಲ ನದಿಗಳು ಸಾಗರಗಳು ಎಲ್ಲವೂ ಕೂಡ ಎಲ್ಲ ನದಿಗಳು ಕೆರೆ ಬಾವಿಗಳು ಕೂಡ ಸಮುದ್ರವನ್ನೇ ಆಶ್ರಯಿಸಿರುತ್ತವೆ ತಮ್ಮ ನೀರಿಗಾಗಿ. ಸಮುದ್ರದ ನೀರೇ ಕಾದು ಆವಿಯಾಗಿ ಮತ್ತೆ ಮಳೆಯಾಗಬೇಕು. ಈ ದೃಷ್ಟಿಯಿಂದ ಗೃಹಸ್ಥ ಸಮುದ್ರ ಇದ್ದಂತೆ ಎಲ್ಲ ಆಶ್ರಮಗಳಿಗೂ ಕೂಡ ಅವನು ಬೆನ್ನೆಲುಬಾಗಿರ್ತಾನೆ ಅಂತ. ಹೀಗೆ ಒಂದು ಕಡೆ ಇಡೀ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಬೆನ್ನೆಲುಬಾದದ್ದು ದಾಂಪತ್ಯ ಧರ್ಮ ಅಂತ. ಮತ್ತು ತನ್ನ ಬದುಕಿಗೂ ಕೂಡ ಉದ್ಧಾರಕ್ಕೆ ಆಗತಕ್ಕಂಥದ್ದು ಇದು ಬಹಳ ಮುಖ್ಯ. ಅರ್ಧೋವ ಆತ್ಮನಃ ಯತ್ಪತ್ನಿ ಅನ್ನುವ ಮಾತು ವೇದದಲ್ಲಿ ಬರ್ತದೆ. ತನ್ನ ಅರ್ಧ ಭಾಗ ಬೆಟರ್ ಹಾಫ್ ಅನ್ನುವಂತೆ ಪತ್ನಿ ಎನ್ನುವಂಥ ರೀತಿಯಲ್ಲಿ ತುಂಬ ವಿಶೇಷವಾಗಿ ಕಂಡುಬರುತ್ತದೆ. ಹೀಗಿರುವ ಈ ಎಲ್ಲ ಆಶ್ರಮಗಳಿಗೂ ಬೇಕಾದ ಒಂದು ಆಶ್ರಮ ಗೃಹಸ್ಥಾಶ್ರಮ ಅಂದರೆ ಅದಕ್ಕೆ ಕಾರಣ ಇಷ್ಟೇ. ಪ್ರಾಪರ್ಟಿ ರೈಟ್ಸ್ ಅಂತ ಏನು ಹೇಳ್ತೀವಿ, ಆಸ್ತಿ ಪಾಸ್ತಿಯ ಹಕ್ಕುಗಳು ಮಿಕ್ಕ ಆಶ್ರಮಗಳಿಗಿಂತ ಹೆಚ್ಚಾಗಿ ಗೃಹಸ್ಥಾಶ್ರಮಕ್ಕೆ ಇದ್ದಿದ್ದು. ಬ್ರಹ್ಮಚಾರಿಗೆ ಆಸ್ತಿಯ ಹಕ್ಕಿಲ್ಲ. ಅವನು ವಿದ್ಯಾಭ್ಯಾಸ ಮಾಡಿ ಮುಗಿಸುವವರೆಗೂ ಆ ವ್ಯವಹಾರ ಪ್ರಪಂಚದಲ್ಲೇ ಇಲ್ಲ. ಇನ್ನು ವಾನಪ್ರಸ್ಥ ಎಲ್ಲ ಬಿಟ್ಟು ಹೊರಟ ಮೇಲೆ ವಾನಪ್ರಸ್ಥ, ವನಂ ಪ್ರಸ್ಥಿತ, ಕಾಡಿಗೆ ಹೊರಟವನು ವಾನಪ್ರಸ್ಥ. ಇನ್ನು ಸನ್ಯಾಸಿಯಂತೂ ಎಲ್ಲ ಏಷಣ, ಲೋಕೇಶಣ, ವಿತ್ತೇಷಣ, ಪುತ್ರೈಷಣ ಇತ್ಯಾದಿಗಳನ್ನು ಬಿಟ್ಟು ಹೋದಂಥವನು. ಏಷಣ ಅಂದರೆ ಬೈಕೆನೆಲ್ಲ ಬಿಟ್ಟು ಹೋದವನು ಸನ್ಯಾಸಿ ಅಂತಾದರೆ ಇನ್ನು ಉಳಿಯೋದು ಗೃಹಸ್ಥನಿಗೊಬ್ಬನಿಗೆ. ಹೀಗಾಗಿ ಸಮಾಜದ ಟ್ರಸ್ಟಿ, ನ್ಯಾಸಪಾಲಕನಂತೆ ಇರತಕ್ಕಂಥವನು. ಆ ದೃಷ್ಟಿಯಿಂದ ಇಡೀ ಸಮಾಜವನ್ನು ನಡೆಸುವುದು ಆಗಲೂ ಅಷ್ಟೇ ಈಗಲೂ ಅಷ್ಟೇ ಗೃಹಸ್ಥಾಶ್ರಮದ್ದೇ. ಈಚೆಗೆ ಸ್ವಲ್ಪ ಸನ್ಯಾಸಿಗಳು ಬ್ರಹ್ಮಚಾರಿಗಳು ಕೂಡ ತಮ್ಮ ಆಸ್ತಿಗಳು ಮಾಡಿಕೊಂಡಿದ್ದಾರೆ ದೊಡ್ಡದಾಗಿ, ಅದು ಬೇರೆ ಸಂಗತಿ. ಅದು ವಿಕೃತಿಯ ಬಗ್ಗೆ ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ. ಪ್ರಕೃತಿ ಹೇಳ್ಬೋದು, ಒಂದು ರಾಗ ಹೇಗೆ ಆರೋಹ ಅವರೋಹ ಹೇಳ್ಬೋದು, ಅಲ್ಲಿ ಅಪಸ್ವರಗಳು ಹೇಗೆ ಬರುತ್ತೆ ಅಂದರೆ ಇಷ್ಟು ಅಷ್ಟು ಅಂತ ಹೇಳೋಕ್ಕಾಗತ್ತೆ, ಬಂದದ್ದೆಲ್ಲ ಅಪಸ್ವರವೇನೆ. ಹಾಗಾಗಿ ಅಪಸವ್ಯಗಳಿಗೆ, ಅಪಭ್ರಂಶಕ್ಕೆ ಈ ರೀತಿ ಆ ರೀತಿ ಅಂತ ಅಳತೆಗಳಿಲ್ಲ, ಆದರೆ ಸವ್ಯಕ್ಕೆ ಮಾತ್ರ ಉಂಟು. ಅದರಿಂದಾಗಿ ಅಪಭ್ರಂಶಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಇದ್ದ ಸ್ಥಿತಿ, ಇರಬೇಕಾದ ಸ್ಥಿತಿ ಎನ್ನುವುದೇನಿದೆ ಅದನ್ನು ನೋಡೋಣ. ಆಮೇಲೆ ವಿವಾಹದ ವಯಸ್ಸು ಇತ್ಯಾದಿಗಳನ್ನೆಲ್ಲ ಧರ್ಮಶಾಸ್ತ್ರಕಾರರು ಹೇಳಿರುವುದನ್ನು ನೋಡಿದ್ರೆ ಪ್ರಾಚೀನ ಭಾರತದಲ್ಲಿ ಪ್ರೌಢ ವಿವಾಹ, ಬಾಲ್ಯ ವಿವಾಹ ಅಲ್ಲ, ಪ್ರೌಢ ವಿವಾಹವೇ ಸಮ್ಮತ ಅಂತ ಗೊತ್ತಾಗುತ್ತದೆ. ಅಲ್ಲಿ ಇಲ್ಲಿ ಬಾಲ್ಯ ವಿವಾಹದ ಸೂಚನೆಗಳು ಕಾಣಸಿಗಬಹುದು, ಇಲ್ಲ ಅಂತ ಇಲ್ಲ. ಉದಾಹರಣೆಗೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಕಡೆಗೆ ಉಷಸ್ತಿ ಚಾಕ್ರಾಯಣ ತನ್ನ ಪತ್ನಿ ಆಟೀಂ ಸ್ವೀಕೃತ್ಯ ಅಂತ, ಆಟಿ ಅಂತಂದರೆ ಅವ್ಯುತ್ಪನ್ನ ವ್ಯಂಜನ ಅಂತ ಶಂಕರರು ಭಾಷ್ಯದಲ್ಲಿ ಬರೀತಾರೆ. ಅಂದರೆ ಇನ್ನು ಚಿಕ್ಕ ವಯಸ್ಸಿನ ಹುಡುಗಿ, ಸಂಸಾರಕ್ಕೆ ಅರ್ಹತೆ ಇಲ್ಲದವಳು ಅಂತ ಅರ್ಥ ಬರುತ್ತೆ. ಆದರೆ ಅಂಥದ್ದು ತುಂಬ ವಿರಳ. ಎಲ್ಲ ಕಡೆಯಲ್ಲೂ ಧರ್ಮಶಾಸ್ತ್ರಕಾರರು ಹೇಳುವಂಥದ್ದು ನೋಡಿದ್ರೆ ಪ್ರೌಢ ವಿವಾಹ ಅಂತ ಗೊತ್ತಾಗುತ್ತದೆ. ಮತ್ತು ಪ್ರೌಢ ವಿವಾಹ ಅಂತಂದರೆ ಬೀಚಿ ಎಲ್ಲ ಹೇಳ್ತಾರೆ 47ರ ಹತ್ತಿರ ಇರತಕ್ಕಂಥ ಪ್ರೌಢ ಕನ್ಯಾಮಣಿ ಅಂತ, ಆ ಥರದ್ದಲ್ಲ. ಆಯುರ್ವೇದ ಶಾಸ್ತ್ರಾದಿಗಳ ಪ್ರಕಾರವೂ ಕೂಡ ನೋಡಿದ್ರೂ ಗೊತ್ತಾಗುತ್ತದೆ. ಸಾಮಾನ್ಯವಾಗಿ ಇದು ಒಂದು 13-14ನೇ ವಯಸ್ಸಿನಿಂದಲೇ ಅವರು ಸಂತಾನೋತ್ಪತ್ತಿಗೆ ಅರ್ಹರಾಗ್ತಾರೆ ಅಂತ ಹೆಣ್ಣು ಮಕ್ಕಳು. ಅದೇ ರೀತಿ ಒಂದು 17-18ನೇ ವಯಸ್ಸಿಂದ ಗಂಡು ಮಕ್ಕಳಿಗಿಂತ ಆ ವಯಸ್ಸಿನಿಂದ ಆರಂಭ ಮಾಡ್ಕೊಳ್ತಾ ಇದ್ದರು ಅಂತ ಗೊತ್ತಾಗುತ್ತದೆ. ಆದರೆ ಸಾಮಾನ್ಯ ಲೆಕ್ಕ ನೋಡಿದ್ರೆ ಒಂದು 16-20 ಹುಡುಗಿಗೆ 20 ಹುಡುಗನಿಗೆ ಇದ್ದಂಥ ಒಂದು ಲಕ್ಷಣ ಅಂತ ಗೊತ್ತಾಗುತ್ತದೆ. ಯಾಕೆಂದರೆ 8 ವರ್ಷಕ್ಕೆ ಅವನು ವಿದ್ಯಾಭ್ಯಾಸಕ್ಕೆ ತೆರಳುತ್ತಾನೆ, ವೇದಾಭ್ಯಾಸವೋ ಗುರುಕುಲವೋ ಯಾವುದೋ ಅಂತ. ಆದರೆ ಒಂದು 12 ವರ್ಷದ ವ್ಯಾಸಂಗ ಇರ್ತಾ ಇತ್ತು ಅಂತ ನೋಡಿಕೊಂಡ್ರೆ 20 ವರ್ಷ ಅಂತ. ತದನುಗುಣವಾಗಿ ಮತ್ತು ಹಿಂದಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ಶಾಸ್ತ್ರಾಭ್ಯಾಸಕ್ಕೆ, ವಿದ್ಯಾಭ್ಯಾಸಕ್ಕೆ ಅವಕಾಶ ಇದ್ದೇ ಇತ್ತು. ಅದರ ಬಗೆಗೆ ನಾವು ಹೆಚ್ಚು ವಿಸ್ತರಿಸಬೇಕಿಲ್ಲ. ತುಂಬ ದೊಡ್ಡ ತಪ್ಪು ಕಲ್ಪನೆ ಇದೆ. ಅದು ತಪ್ಪು ಕಲ್ಪನೆಯನ್ನೇ ಸರಿ ಅಂತ ಹಿಡ್ಕೊಂಡು ವಾದಿಸಿದರೆ ಅನುಕೂಲ ಅಂತ ಕೂಡ ನಮ್ಮ ಲೆಫ್ಟಿಸ್ಟ್ಗಳು ಭಾವಿಸ್ತಾರೆ, ಎಡಚರು. ಅದರಿಂದಾಗಿ ಸಂಸ್ಕೃತಾಭ್ಯಾಸ ಹಿಂದೆ ಹೆಣ್ಣಿಗಿರಲಿಲ್ಲ, ಶೂದ್ರರಿಗಿರಲಿಲ್ಲ ಅಂತ ಅದು ತುಂಬ ಸುಳ್ಳು. ವಸ್ತುತಃ ಸಂಸ್ಕೃತಾಭ್ಯಾಸ ಎಲ್ಲರಿಗೂ ಇತ್ತು, ಅವಕಾಶ ಇತ್ತು. ಎಲ್ಲ ವರ್ಗದಿಂದಲೂ ಸಂಸ್ಕೃತದಲ್ಲಿ ವ್ಯುತ್ಪನ್ನರಾದವರು, ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಕೋವಿದರು, ಕಲೆಗಳಲ್ಲಿ ಕೋವಿದರಾದವರು ಇದ್ದರು. ಉದಾಹರಣೆಗೆ ಶಿಲ್ಪಿಗಳೆಲ್ಲರಿಗೂ ಕೂಡ ಮ್ಯಾನ್ಯುಯಲ್ಸ್ ಅಂತ ಏನು ಹೇಳ್ತಾರೆ, ಎಲ್ಲ ರೀತಿಯ ಶಿಲ್ಪಶಾಸ್ತ್ರ ಗ್ರಂಥಗಳು ಕೂಡ ಸಂಸ್ಕೃತದಲ್ಲೇ ಇದ್ದದ್ದು. 60ಕ್ಕೂ ಹೆಚ್ಚು ಶಿಲ್ಪಶಾಸ್ತ್ರ ಗ್ರಂಥಗಳು ಸಂಸ್ಕೃತದಲ್ಲಿ ಈಗಲೂ ಕಾಣಸಿಗುತ್ತವೆ.
ಇಲ್ಲ ಶಿಲ್ಪಿಗಳೆಲ್ಲರೂ ವಿಶ್ವಕರ್ಮ ಬ್ರಾಹ್ಮಣರು, ಹಾಗಾಗಿ ಸಪ್ತಾರ್ಷೇಯದು ಅವರು, ಅದಕ್ಕೋಸ್ಕರವಾಗಿ ಅವರಿಗಿದ್ದಿರಬಹುದು ಅಂತ ಹೇಳಿದ್ರೆ, ನರ್ತಕರು ಯಾರು ಬ್ರಾಹ್ಮಣರಲ್ವಲ್ಲ? ನಾಟ್ಯಶಾಸ್ತ್ರವೇ ಸಂಸ್ಕೃತದಲ್ಲಿ ಇದೆಯಲ್ಲ. ಒಂದು ನಾಟ್ಯಶಾಸ್ತ್ರ ಮಾತ್ರವಲ್ಲ, ನಾಟ್ಯಶಾಸ್ತ್ರ ಪರಂಪರೆಯೇ ಇದೆಯಲ್ಲ, ಒಂದೇ ಎರಡೇ ನೂರಾರು ಗ್ರಂಥಗಳು ಇದೆಯಲ್ಲ. ಸಂಗೀತ ಶಾಸ್ತ್ರ ಕೂಡ ಒಬ್ಬ ಬ್ರಾಹ್ಮಣ ಸ್ತ್ರೀಯು ಹಾಡಬಾರದು ಅನ್ನೋ ಥರ ಈಚೆಗೆ ಮಾಡಿಕೊಂಡಿದ್ದಾರೆ ಮಡಿ. ಮೊದಲಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರೆಲ್ಲರೂ ಕೂಡ ವೇಶ್ಯಾಕುಲ ಇತ್ಯಾದಿಗಳಾಗಿದ್ದರು. ಕುಶೀಲವ ಅಂತ, ನಟವರ್ಗ ಅಂತ ಹೀಗೆಲ್ಲ ಇತ್ತು ಅಂತಂದರೆ ಸಂಗೀತಶಾಸ್ತ್ರ ಗ್ರಂಥಗಳು ಕೂಡ ನೂರಾರು ಈ ಥರದ್ವೇ ಇವೆಯಲ್ಲ, ಸಂಸ್ಕೃತದಲ್ಲೇ ಇವೆಯಲ್ಲ. ಅವ್ರು ಯಾರ ತೃಪ್ತಿಗಾಗಿ ಬರೆದ್ರು? ಹಾಗಿದ್ದರೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ತಾ ಇದ್ದರು ಕಾಲ ಕಾಲಕ್ಕೆ, ಬೇರೆ ಬೇರೆ ಹಂತದಲ್ಲಿ ಬಂದಂಥ ಬೆಳವಣಿಗೆಗಳನ್ನು ದಾಖಲೆ ಮಾಡ್ತಾ ಇದ್ರು ಅಂತಂದರೆ ನಮಗೆ ಗೊತ್ತಾಗುತ್ತದೆ. ಇದು ಅನುಮಾನ. ಇನ್ನು ಆಯುರ್ವೇದದಲ್ಲಿ ನೋಡಿದ್ರು ಅಷ್ಟೇ. ಇಂದು ಕೇರಳದಲ್ಲಿ ಆಯುರ್ವೇದದ ಮಹಾವಿದ್ವಾಂಸರುಗಳು ಎಷ್ಟೋ ಜನ ಶೂದ್ರ ವರ್ಗಕ್ಕೆ ಸೇರಿದಂಥವರು ಉಂಟು. ಜ್ಯೋತಿಷ್ಶಾಸ್ತ್ರದಲ್ಲಿ ಭಾರತೀಯ ಗಣಿತವನ್ನು ತುಂಬ ದೊಡ್ಡದಾಗಿ ಬೆಳೆಸಿದ ಎಷ್ಟೋ ಜನ ಜ್ಯೋತಿರ್ವಿದ್ವಾಂಸರು ಕೇರಳದಿಂದ ಬಂದಂಥವರು ಬಹಳಷ್ಟು ಜನ ಬ್ರಾಹ್ಮಣ ಕುಟುಂಬದಿಂದ ಬಂದವರಾಗಿರಲಿಲ್ಲ ಅಂತ ಗೊತ್ತಾಗುತ್ತದೆ. ಮತ್ತು ಕವಿಗಳಲ್ಲಂತೂ ಯಥೇಷ್ಟವಾಗಿ ಮಧುರವಾಣಿಯಂಥ ವೇಶ್ಯಾಕುಲ ಸಂಭೂತೆಯರಾದ ಶತಾವಧಾನಿನಿಯರಿಂದ ಮೊದಲುಗೊಂಡು ಭರ್ತೃಮೇಂಟನಂಥ ಮಾವಟಿಗನವರೆಗೆ ಎಷ್ಟು ಕಾಲದಿಂದಲೂ ಇದ್ದರು ಅಂತ ಗೊತ್ತಾಗುತ್ತೆ. ಕನಿಷ್ಠ 1000, 2000, 3000 ವರ್ಷಗಳಿಂದಲೂ ಕೂಡ ಈ ರೀತಿಯಾಗಿ ಎಲ್ಲ ವರ್ಗಗಳಿಂದಲೂ ಕೂಡ ಒಳ್ಳೆಯ ಬರವಣಿಗೆಯವರು ಬಂದರು ಅಂತ ಗೊತ್ತಾಗುತ್ತದೆ. ಮತ್ತು ದೇಶ ಭಾಷೆಗಳಲ್ಲಿ ನೋಡಿದ್ರೂ ಅನೇಕ ವರ್ಗದಲ್ಲಿ ಬಂದಂಥವರಿದ್ದಾರೆ. ಬಳಗಾರರ ಕುಲದಲ್ಲಿ ಬಂದಂಥ ಜೈನ ರನ್ನ ಮಹಾಕವಿಯಾಗಿದ್ದ. ಅವನಿಗೆ ಸಂಸ್ಕೃತ ಅಲ್ಪ ಸ್ವಲ್ಪ ತಿಳಿದಿತ್ತೆ. ಗುಣಭದ್ರಾಚಾರ್ಯರ, ಜನಸೇನಾಚಾರ್ಯರ ಮಹಾಪುರಾಣವನ್ನು ಓದದೆ ಅವನಿಗೆ ಸಿದ್ಧಿಯಾಗ್ತಾ ಇತ್ತೆ. ಎಷ್ಟು ಚೆನ್ನಾಗಿ ಅವನಿಗೆ ಗೊತ್ತಿತ್ತು ಅಂತ ತಿಳಿಯುತ್ತದೆ. ಉರ್ಲಿಂಗ ಪೆದ್ದಿಯಂತಹ ಒಬ್ಬ ವಚನಕಾರರು, ದಲಿತರು ಅಂತ ಈ ಕಾಲದಲ್ಲಿ ನಾವು ಏನು ಹೇಳ್ತೀವಿ, ಅವರ ವಚನಗಳಲ್ಲಿ ಆಗಮಗಳು ಯಥೇಷ್ಟವಾದಂಥ ಸಂಸ್ಕೃತ ಸೂಕ್ತಿಗಳು ಕಾಣಿಸುತ್ತವೆ. ಈಚೆಗೆ ವಚನಗಳಿಂದ ಸಂಸ್ಕೃತ ಶ್ಲೋಕಗಳನ್ನು ಕಿತ್ತಾಕುವ ಒಂದು ತಂತ್ರ ಬೇರೆ ನಡೀತಾ ಇದೆ. ವೀರ ಕನ್ನಡಾಭಿಮಾನಿಗಳೋ ಅಥವಾ ವೀರ ಸನಾತನ ಧರ್ಮ ದ್ವೇಷಿಗಳಿಂದಲೋ ನಡೀತಾ ಇದೆ. ಅದು ವಚನಕಾರರಿಗೆ ಮಾಡುವ ಅಪಮಾನ, ಅನ್ಯಾಯ. ಅವ್ರ ಬರವಣಿಗೆಯನ್ನು ತಿದ್ದೋದಕ್ಕೆ ಇವರು ಯಾರು? ಯಾರೋ ಒಬ್ಬಾಕೆ ಬಸವಣ್ಣನವರ ಅಂಕಿತವನ್ನು ಬದಲಾಯಿಸೋಕೆ ನೋಡಿದಾಗ ದೊಡ್ಡ ಗಲಾಟೆ ಮಾಡಿದ್ರು. ಈ ಥರ ಎತ್ನಿಕ್ ಕ್ಲೆನ್ಸಿಂಗ್ ಮಾಡೋದಕ್ಕೆ ಯಾರು ವೀರಶೈವರು ಗಲಾಟೆ ಮಾಡೋಲ್ಲ ಅಂತಂದರೆ ಅದು ಅನ್ಯಾಯ ಇದ್ದೆ. ಅದು ಗಾಳಿ ಬಂದಾಗ ತೂರ್ಕು ಅನ್ನುವಂಥ ದುಷ್ಟತನದ ವ್ಯವಹಾರವೇ ಆಗ್ಬಿಡ್ತದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ವೇದಾಭ್ಯಾಸಕ್ಕೆ ವಿರೋಧ ಇತ್ತು, ಆದರೆ ಮಿಕ್ಕಂತೆ ಎಲ್ಲಿಯೂ ಇರಲಿಲ್ಲ. ಮತ್ತು ವೇದಾಭ್ಯಾಸವನ್ನು ಕೂಡ ಮೊದಲು ಎಲ್ಲರೂ ಮಾಡ್ತಾ ಇದ್ರು ಅನ್ನೋದಕ್ಕೆ ವೇದದಲ್ಲಿಯೇ ಕಾಣಿಸುತ್ತದೆ. ಋಷಿಕಾ ಅನ್ನುವಂಥ ಒಂದು ಶಬ್ದವೇ ಇದೆ. ಸ್ತ್ರೀಯರು ವೇದ ದರ್ಶನ ಮಾಡಿದವರು ಅಂತಂದರೆ ಅವರಿಗೆ ಇದ್ದದ್ದು ಹೌದು. ಇನ್ನು ಉಪನಯನಾದಿಗಳೆಲ್ಲ ಇದ್ದೇ ಇತ್ತು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಇಲೂಷ ಅನ್ನುವ ಶೂದ್ರ ಸ್ತ್ರೀಯ ಮಗ ಐಲೂಷ ಕವಶ. ಆತ ಋಗ್ವೇದದ ಹಲವು ಸೂಕ್ತಗಳಿಗೆ ದ್ರಷ್ಟಾರ. ಮಹಾಪ್ರಸಿದ್ಧವಾದ ಅಕ್ಷಸೂಕ್ತದಿಂದ ಮೊದಲುಗೊಂಡು ಆಪೋನಪ್ತರಿ ಸೂಕ್ತದವರೆಗೆ ಆತನ ದರ್ಶನ ಅಂತ ನಮಗೆ ಗೊತ್ತಾಗುತ್ತದೆ. ಹಾಗೆಯೇ ಋಗ್ವೇದದ ಪ್ರಸಿದ್ಧವಾದ ಬ್ರಾಹ್ಮಣ ಐತರೇಯ ಬ್ರಾಹ್ಮಣ, ಮುಂದೆ ಐತರೇಯ ಆರಣ್ಯಕ ಮತ್ತು ಐತರೇಯ ಉಪನಿಷತ್ತು ಇವೆಲ್ಲಕ್ಕೂ ದ್ರಷ್ಟಾರನಾದವನು ಇತರ ಅಂತಕ್ಕಂಥ ಒಬ್ಬ ಶೂದ್ರ ಸ್ತ್ರೀಯ ಮಗನಾದ ಮಹೀದಾಸ ಐತರೇಯ ಅಂತ. ಇನ್ನು ಸತ್ಯಕಾಮ ಜಾಬಾಲನೆ, ಹೀಗೆ ಬೇಕಾದಷ್ಟು ಉಂಟು. ಇನ್ನು ಅದೇ ವೈದಿಕ ಪರಂಪರೆಯಿಂದಲೇ ಸ್ಫೂರ್ತಿ ಪಡೆದು ಬಂದಂಥ ಭಗವಾನ್ ಬುದ್ಧನ ಶಿಷ್ಯರು ಉಪಾಲಿಯಂತಹ ಕ್ಷೌರಿಕರಿಂದ ಮೊದಲುಗೊಂಡು ಮಹಾಕಶ್ಯಪ, ನದಿ ಕಶ್ಯಪ ಮತ್ತು ಶಾರಿಪುತ್ರ, ಮೌದ್ಗಲಾಯನರಂಥ ಬ್ರಾಹ್ಮಣರವರೆಗೆ ಎಲ್ಲರೂ ಇದ್ದರು ಅಂತ ಗೊತ್ತಾಗುತ್ತದೆ. ಇವರಿಗೆಲ್ಲರಿಗೂ ಎಲ್ಲ ವಿಷಯಗಳು ತಿಳಿತಾ ಇತ್ತು. ನಥಿಂಗ್ ವಾಸ್ ಅನ್ನೋನ್ ಟು ಪೀಪಲ್. ಮತ್ತು ಪುರಾಣಾದಿಗಳನ್ನು, ಇತಿಹಾಸಾದಿಗಳನ್ನು ಎಲ್ಲವನ್ನೂ ಕೂಡ ಸ್ತ್ರೀ ಶೂದ್ರ ದ್ವಿಜಬಂಧುಗಳಿಗೆ ಕೇಳಿಸಬೇಕು ಅಂತಲೇ ಇದನ್ನು ಬರೆದಿದ್ದೀವಿ ಅಂತಾರೆ. ಈಚೆಗೆ ಎಷ್ಟು ಅನರ್ಥ ನಡೆದಿದ್ದೇನೆ, ವಿಷ್ಣು ಸಹಸ್ರನಾಮ ಹೆಣ್ಗಸರು ಹೇಳಬಾರದು ಅಂತ. ಆಧುನಿಕವಾದ ವೈಪರೀತ್ಯಗಳು ಇವೆಲ್ಲ. ವಸ್ತುತಃ ವಿಷ್ಣು ಸಹಸ್ರನಾಮ ಇರೋ ಮಹಾಭಾರತವೇನೇ ಸ್ತ್ರೀಯರಿಗೆ ತಿಳ್ಕೊಳ್ಳೋದಕ್ಕೆ, ಶೂದ್ರರಿಗೆ ತಿಳ್ಕೊಳ್ಳೋದಕ್ಕೆ, ಇದಕ್ಕೆ ಎಲ್ಲದಕ್ಕೂ ಅಂತಲೇ ಹೇಳಿ ಮಾಡಿರೋದು. ಅಂದರೆ ಸಂಸ್ಕೃತ ಇವರು ಓದಬಾರ್ದು, ಅವ್ರು ಓದಬಾರ್ದು ಅಂತ ಇಲ್ಲವೇ ಇಲ್ಲ. ಮತ್ತು ಈಗಂತೂ ಯಾವ ಅಂಕೆ ಅಡ್ಡಿ ಆತಂಕ ಇಲ್ಲ, ಧಾರಾಳವಾಗಿ ಓದ್ಬೋದು, ಎಲ್ಲ ಕಾಲದಲ್ಲೂ ಓದ್ಬೋದು ಅಂತ ನನ್ನದಂತೂ ನಿಶ್ಚಯವಾದಂಥ ಅಭಿಪ್ರಾಯ. ಯಾರು ಯಾವ ವಾದಕ್ಕೆ ಬಂದರೂ ನಾನು ಸಿದ್ಧ ಇದ್ದೀನಿ, ಎಲ್ಲ ಕಾಲಕ್ಕೂ ಸಿದ್ಧ ಇದ್ದೀನಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ಸಂಸ್ಕೃತ ಕಲಿಬಾರ್ದು, ಸಂಸ್ಕೃತ ಕಲಿತರೆ ಕಿವಿಗೆ ಸೀಸ ಹಾಕ್ತಾರೆ ಅಂತ ಅದು ವೇದಕ್ಕೆ ಹೇಳಿದ್ದಾರೆ, ಅದು ತಪ್ಪು ಅಂತ ನಾನು ಹೇಳ್ತೀನಿ. ಆದರೆ ಸಂಸ್ಕೃತಕ್ಕೆ ಅಂತ ಜನರಲೈಸ್ ಮಾಡಿ, ವೇದ ಸಂಸ್ಕೃತ ಮಹಾಸಮುದ್ರದಲ್ಲಿ ಒಂದು ಬೊಗಸೆ. ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ವೇದಾಸ್ ನಾನು ಹೇಳ್ತೀನಿ, ಮಹಾಸಾಗರ ವೇದ. ಇದು ಸಂಸ್ಕೃತ ಸಾಹಿತ್ಯ, ಅದರೊಳಗೆ ವೇದ ಒಂದು ಸಣ್ಣ ಭಾಗ. ಇಡೀ ವೇದ ವಾಂಗ್ಮಯದ ಸಮಗ್ರ ಭಾಗಗಳನ್ನು ಸೇರಿಸಿದರೆ ಮಹಾಭಾರತಕ್ಕಿಂತ ಗಾತ್ರದಲ್ಲಿ ಕಡಿಮೆ ಆಗುತ್ತದೆ.
1,00,000 ಶ್ಲೋಕದ ಮಹಾಭಾರತಕ್ಕಿಂತಲೂ ಕಡಿಮೆ ಆಗುತ್ತದೆ. ನೀವು ಒಂದು ಕೇವಲ ಪುರಾಣ ಸಾಹಿತ್ಯವನ್ನೇ ನೋಡಿದ್ರೆ 12 ಲಕ್ಷ ಶ್ಲೋಕಗಳಿಗೆ ಕಡಿಮೆ ಇಲ್ಲದಷ್ಟು ಬರುತ್ತದೆ. ಇನ್ನು ಆಗಮ ಸಾಹಿತ್ಯವನ್ನು ನೋಡಿದ್ರೆ ಅಷ್ಟೇ ಆಗುತ್ತದೆ. ಇನ್ನು ಶಾಸ್ತ್ರ ಸಾಹಿತ್ಯ, ಲೌಕಿಕ ಸಂಸ್ಕೃತ ಸಾಹಿತ್ಯ ಇದನ್ನೆಲ್ಲ ನೋಡಿಕೊಂಡ್ರೆ ಹತ್ತಿರ 1 ಕೋಟಿಗೂ ಹೆಚ್ಚು ಗ್ರಂಥ ಪ್ರಮಾಣ ಆಗುತ್ತದೆ. ಅದು ಎಲ್ಲಿ ವೇದದ ವಾಂಗ್ಮಯದ ಬಲ್ಕಿಯಲ್ಲಿ. ಮತ್ತು ಅಲ್ಲಿರುವುದನ್ನು ಎಲ್ಲವನ್ನೂ ಕೂಡ ಪ್ರಕಾರಾಂತರವಾಗಿ ಶ್ಲೋಕಗಳಲ್ಲಿ, ಗದ್ಯಭಾಗದಲ್ಲಿ, ದೇಶಭಾಷೆಗಳಲ್ಲಿ ತಂದೇ ಕೊಟ್ಟಿದ್ದಾರೆ. ದೋ ದಿ ಫಾರ್ಮ್ ಆಫ್ ವೇದ ಇಸ್ ನೆಗೇಟೆಡ್, ದಿ ಕಾಂಟೆಂಟ್ ಆಫ್ ಇಟ್ ಈಸ್ ಗಿವನ್. ಇದು ಸರಿ ಅಂತ ನಾನು ಹೇಳ್ತಿಲ್ಲ, ಆದರೆ ಸಿಕ್ಕಿದ್ದನ್ನು ಇಲ್ಲ ಅಂತ ಮಾತ್ರ ಹೇಳಬಾರ್ದು. ನಮ್ಮ ಅಪ್ಪ ಅಮ್ಮ ದಿವಸವೂ ಹಾಲು ತುಪ್ಪ ಹಾಕಿ ಬೆಳೆಸದೇ ಇರ್ಬೋದು, ಅನ್ನ ಸಾರು ರಾಗಿ ಮುದ್ದೆ ಅಂತೂ ಕೊಟ್ಟು ಬೆಳೆಸಿದ್ರು, ಅದನ್ನು ಮರೆಯಬಾರ್ದು. ಹೀಗಾಗಿ ಎಲ್ಲ ವರ್ಗಕ್ಕೂ ಇವುಗಳಿಗೆ ಆ್ಯಕ್ಸಸ್ ಇತ್ತು ಅಂತ ನಮಗೆ ಗೊತ್ತಾಗುತ್ತದೆ. ಹಾಗಾಗಿ ವ್ಯಾಸಂಗ ಇದೆಲ್ಲ ನಡೆದ ಮೇಲೆ ಒಂದಷ್ಟು, ಮತ್ತು ಯಾವುದನ್ನು ನಾವು ವೊಕೇಶನ್ಸ್ ಅಂತ ಕರಿತೀವಿ, ಅಂದರೆ ಕುಂಬಾರಿಕೆ ಇರ್ಬೋದು, ಕರ್ಮಾರಿಕೆ ಇರ್ಬೋದು, ಈ ರೀತಿಯಾದ ಬೇರೆ ಬೇರೆ ಕೆಲಸ ಮಾಡ್ಕೊಳ್ತಾ ಬಂದಂಥವರು ಅವರು ಕೂಡ ಅದಕ್ಕೊಂದು ಪಳಗಿಸ್ಕೊಳ್ತಾ ಇದ್ದರು, ಟ್ರೈನಿಂಗ್ ತೊಗೊಳ್ತಾ ಇದ್ದರು, ಮತ್ತು ಅದಕ್ಕೆ ಬೇಕಾಗಿದ್ದಂತೆ ತಮ್ಮ ಕುಲದಿಂದಲೇ ತರ್ತಾಯಿದ್ರು. ಅದಕ್ಕೆ ಕಾರಣ ಏನಂದರೆ ನನಗೆ ಅನಿಸ್ತಕ್ಕಂಥದ್ದು ಮುಖ್ಯವಾಗಿ ಸ್ಕಿಲ್, ಪ್ರೊಫೆಷನಲ್ ಸ್ಕಿಲ್ ಅಂತೀವಲ್ಲ, ಅದು ಬಹಳ ಬೇಕಾಗುತ್ತದೆ. ಹಾಗಾಗಿ ಒಬ್ಬ ಕುಂಬಾರಿಕೆ ಗೊತ್ತಿರತಕ್ಕಂಥ ಹುಡುಗಿನೇ ಮದುವೆ ಆಗೋಕ್ಕೆ ಇಷ್ಟಪಡ್ತಾನೆ. ಈಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಹುಡುಗಿನೇ ಬೇಕು ಅಂತ ಆಸೆ ಪಡ್ತಾನೆ. ಒಬ್ಬ ಡಾಕ್ಟ್ರ್ ಇನ್ನೊಬ್ಬ ಡಾಕ್ಟರ್ ಮದುವೆ ಆದರೆ ಒಂದು ನರ್ಸಿಂಗ್ ಹೋಮ್ ಇಡ್ಬೋದು ಅಂತ ಯೋಚನೆ ಮಾಡ್ತಾನೆ. ಒಬ್ಬ ಲಾಯರ್ ಇನ್ನೊಬ್ಬ ಲಾಯರ್ನ ಮದುವೆ ಆದರೆ ಅವಳು ಬೇಕಾದ್ರೆ ಫ್ಯಾಮಿಲಿ ಕೋರ್ಟ್ ಕಡೆ ಕೆಲಸಗಳನ್ನು ನೋಡ್ಕೊಳ್ಬೋದು, ತಾನು ಸಿವಿಲ್ಲೋ ಕ್ರಿಮಿನಲ್ಲೋ ಮಾಡ್ಬೋದು ಅನ್ನೋ ಕ್ರಿಮಿನಲ್ ಮೈಂಡ್ ಇರುತ್ತೆ. ಅಂದರೆ ಈ ಕಾಲದ್ದು ಹೇಗೋ ಆ ಕಾಲದ್ದು ಹಾಗೆ ಆಯಾ ಕುಲದವರು ಅದನ್ನು ಮದುವೆ ಮಾಡ್ಕೊಳ್ತಾ ಇದ್ದಿದ್ದಕ್ಕೆ ಒಂದು ಮುಖ್ಯ ಕಾರಣ ಈ ಒಂದು ಉದ್ಯೋಗದ ಕೌಶಲ ಇತ್ತಲ್ಲ, ಅದು ಒಂದು ಇತ್ತು. ಹೀಗಾಗಿ ಅಲ್ಲಿ ಸ್ಕಿಲ್ಸ್ ತೊಗೊಂಡು ಮಾಡ್ಕೊಳ್ತಾ ಇದ್ರು. ಅದರಿಂದಲೇ ಆಗ ಹೆಣ್ಣು ಗಂಡಿಗೆ ಸರಿಯಾಗಿ ದುಡಿತಾ ಇದ್ದಳು. ಈಚಿನ ಕಾಲದ ವರದಕ್ಷಿಣೆ ಎಲ್ಲ ಮೊದಲು ಇದ್ದದ್ದಲ್ಲ, ವಧೂ ದಕ್ಷಿಣೆಯೇ ಇತ್ತು. ಯಾಕೆಂದರೆ ಹೆಣ್ಣು ಯಾವತ್ತೂ ದೊಡ್ಡ ಸಂಪತ್ತು. ನಾರದೀಯ ವಿಷ್ಣು ಸ್ಮೃತಿಯಲ್ಲಿ ಒಂದು ಕಡೆಗೆ ವೈಟ್ ಮನಿ ಅಂತ ಏನು ಆ ಭಾಗ ಬರ್ತದೆ, ಶುಕ್ಲಧನ, ಕೃಷ್ಣಧನ, ಶಬಲಧನ ಅಂತ. ವೈಟ್ ಮನಿ, ಬ್ಲ್ಯಾಕ್ ಮನಿ, ಮಿಕ್ಸ್ಡ್ ಮನಿ ಅಂತ 3 ತರಹ ಹಣಗಳನ್ನು ಹೇಳ್ತಾರೆ. ಒಂದೊಂದ್ರೊಳಗೆ 7 ಕ್ಯಾಟಗರಿ ಮಾಡ್ತಾರೆ. ಅದರೊಳಗೆ ಶುಕ್ಲಧನ ಮೋಸ್ಟ್ ವೈಟ್ ಮನಿ ಅಂತನ್ನುವಾಗ ಹೆಣ್ಣು ಅಂತ, ಮಗಳು, ಸಂತಾನ ಅಂತ. ಬೇಟಿ ಬಡಾವೋ ಬೇಟಿ ಬಚಾವೋ ಅಲ್ಲಿ ಆಗಲೇ ಕಾಡುತ್ತದೆ. ಅದಕ್ಕೆ ಮುಖ್ಯ ಕಾರಣ ಏನಂದರೆ ಹೆಣ್ಣು ಉತ್ಪತ್ತಿ ಮಾಡ್ತಾಳೆ, ಮಕ್ಕಳಿಂದ ಮೊದಲುಗೊಂಡು ಬೇಕಾದಷ್ಟು ಉತ್ಪತ್ತಿ ಮಾಡ್ತಾಳೆ. ಅದರಿಂದಲೇ ಹೆಣ್ಣನ್ನು ತುಂಬ ರಕ್ಷಣೆ ಮಾಡಬೇಕು ಅಂತಲೂ ಬಂದದ್ದು, ದೊಡ್ಡ ಅಸೆಟ್ ಅಂತ. ನಮ್ಮ ಅಷ್ಟವಿಧ ವಿವಾಹಗಳಲ್ಲಿ ಒಂದು ವಿವಾಹ ಆರ್ಷ. ಆರ್ಷ ಅಂದರೆ ಋಷಿಗಳಿಂದ ಬಂದದ್ದು, ಪ್ರಾಚೀನವಾದದ್ದು, ಪಾರಂಪರಿಕವಾದದ್ದು ಅಂತ. ಈ ಆರ್ಷ ವಿವಾಹದಲ್ಲಿ 2 ಹಸುಗಳನ್ನು ಕೊಟ್ಟು, ಗೋಮುಖವನ್ನು ಕೊಟ್ಟು ಅವನು ಹೆಣ್ಣಿನ ತಂದೆಯಿಂದ ಹೆಣ್ಣನ್ನು ಪಡ್ಕೋಬೇಕು ಅಂತ ಉಂಟು. ಯಾಕೆಂದರೆ ಆ ಹೆಣ್ಣಿನ ನಷ್ಟ ಆ ಕುಲಕ್ಕಾಗುತ್ತದೆ. ಅವಳಿದ್ರೆ ದುಡಿತಾಳೆ, ದುಡಿಯುವ ಕೈಗಳನ್ನು ಹುಟ್ಟಿಸ್ತಾಳೆ, ಇದೆಲ್ಲ ಗಂಡಿಂದ ಎಲ್ಲ ಆಗುತ್ತದೆ ಅಂತ. ಈ ರೀತಿಯಾಗಿ ಹೆಣ್ಣಿಗೆ ವ್ಯಾವಹಾರಿಕವಾಗಿ ಕೂಡ ತುಂಬ ಗೌರವ ಇತ್ತು. ಭಾವನಾತ್ಮಕವಾದ ಗೌರವ ಬೇರೆ ಬೇಕಾದಷ್ಟಿತ್ತು, ಅದನ್ನು ಹೇಳ್ತೀನಿ. ಎಲ್ಲ ನೋಡಿದಾಗ ಅವರು ಆಯಾ ಸ್ಕಿಲ್ಸ್ ಇದ್ದವರು ಆಯಾ ಸ್ಕಿಲ್ಸನ್ನು ಪಡ್ಕೊಂಡ ಕುಟುಂಬಗಳಿಂದಲೇ ತರ್ತಾ ಇದ್ದರು. ಆ ದೃಷ್ಟಿಯಿಂದ ನೋಡಿದಾಗ ಹೆಣ್ಣು ಮೊದಲಿಗೆ, ಈಗ ಒಂದು 70-80 ವರ್ಷಗಳ ಹಿಂದೆ ಏನು ಆರಂಭ ಆಯಿತು ಈ ಇಂಗ್ಲೀಷ್ ವ್ಯಾಸಂಗ ಇತ್ಯಾದಿಯಿಂದ, ಗಂಡು ಹೋಗಿ ಕಾರಕೂನನ್ನು ಕೆಲಸ ಮಾಡಿಬರೋದು, ಹೆಣ್ಣು ಮನೆ ನೋಡ್ಕೊಳ್ಳೋದು ಈಚೆಗೆ ಶುರುವಾಗಿದ್ದು. ಎಲ್ಲ ಜಾತಿಯಲ್ಲೂ ಈಚೆಗೆ ಬಂದದ್ದು. ಬೇರೆ ಜಾತಿಯವರಿಗೆಲ್ಲ ಎಜುಕೇಷನ್ ಅಂತ ಬಂದ ಮೇಲೆ ಆ ವೈಟ್ ಕಾಲರ್ ಜಾಬ್ ಅಂತ ಮಾಡುವಾಗ ಪಾರ್ಟಿಸಿಪೇಷನ್ ಅವರ ಹೆಣ್ಣುಗಳಿಂದ ಕಡಿಮೆ ಆಯಿತು. ಮುಂಚೆ ಹಾಗಲ್ಲ, ಎಲ್ಲ ವರ್ಣಗಳಲ್ಲೂ ಕೂಡ, ಎಲ್ಲ ಕುಲಗಳಲ್ಲೂ ಕೂಡ ಗಂಡನ ಜೊತೆಗೆ ಹೆಂಡತಿ ಅನಿವಾರ್ಯವಾಗಿ ಕೆಲಸ ಮಾಡೋದಾಗ್ತಾ ಇತ್ತು. ಒಂದು ಕುಂಬಾರಿಕೆಯ ಕೆಲಸ ಅಂತ ಇಷ್ಟೆಲ್ಲ ಉಂಟು. ಅವರು ಮಾರ್ಜಾಲಿಯ ಕನ್ಯೆಯರಿಂದ ಮೊದಲುಗೊಂಡು ಯಥೇಷ್ಟವಾಗಿ ಬೇಕಾದಷ್ಟು ಕೆಲಸ ಮಾಡುವಂಥದ್ದು ಅವರ ಬಾಧ್ಯತೆ ಆಗಿರ್ತಾ ಇತ್ತು. ಅವರಿಲ್ಲದೆ ನಡೀತಾ ಇರಲಿಲ್ಲ. ಹಾಗಾಗಿ ಈ ಎಲ್ಲ ದೃಷ್ಟಿಯಿಂದ ಕಂಡಾಗ ಒಂದು ಮಟ್ಟದ ದೈಹಿಕವಾದ, ಮಾನಸಿಕವಾದ ಬೆಳವಣಿಗೆ ಬಂದ ಮೇಲೆ ವಿವಾಹವಾಗ್ತಾ ಇತ್ತು. ಅದಕ್ಕೊಂದು ದೊಡ್ಡ ಸೂಚನೆ ಕೊಡ್ತೀನಿ. ಯಾವುದನ್ನು ಇವತ್ತು ಫಸ್ಟ್ ನೈಟ್ ಅಂತೀವಿ, ಆ ಕಾಲದಲ್ಲಿ 4th ನೈಟ್ ಆಗ್ತಾ ಇತ್ತು, ಚತುರ್ಥಿ ಕರ್ಮ ಅಂತ. ಆ ಚತುರ್ಥಿ ಕರ್ಮ ಅನ್ನೋದು ವಿವಾಹದ 4ನೇ ದಿವಸ ಮಾಡ್ತಾಯಿದ್ರು. ಅಂದರೆ ಅವರಿಗೆ ಆ ದೈಹಿಕವಾದ ಪ್ರಬುದ್ಧತೆ ಬರಲೇಬೇಕು ಅಂತ ಗೊತ್ತಾಗ್ತಾ ಇತ್ತು. ಆಮೇಲೆ ಮಧ್ಯಕಾಲದಲ್ಲೆಲ್ಲ ಬಾಲ್ಯ ವಿವಾಹ ಮಾಡಿದ ಮೇಲಿಂದ ಅವಳು ಪ್ರೌಢೆ ಆಗಬೇಕು ಅಂತ 3, 4, 6, 7, 8 ವರ್ಷಗಳಿಗೆಲ್ಲ ತಳ್ಳಬೇಕಾದಂಥ ಪರಿಸ್ಥಿತಿ, ತೊಟ್ಲ ಮದುವೆ ಹೀಗೆ ಬಂದದ್ದೇ ಹೊರತು ಪ್ರಾಚೀನ ಭಾರತದಲ್ಲಿ ಕ್ಲಾಸಿಕಲ್ ಏಜ್ ಅಂತೇನು ಹೇಳ್ತೀವಿ, ಅಲ್ಲಿ ಈ ರೀತಿಯಾದದ್ದು ಇರಲಿಲ್ಲ ಅನ್ನುವುದಕ್ಕೆ ಧರ್ಮಶಾಸ್ತ್ರದ ಆಧಾರ ಅಂತೂ ನಮಗೆ ತಿಳಿಯುತ್ತದೆ.